ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಪರ ಏಕಾದಶಿ ಬರ್ತಾ ಇದೆ 13ನೇ ತಾರೀಕು. ಯಾವಾಗ ಈ ಏಕಾದಶಿಯ ತಿಥಿ ಆರಂಭವಾಗುತ್ತೆ, ಯಾವಾಗ ಸಮಾಪ್ತಿ ಆಗುತ್ತೆ, ಹಾಗೆ ನಾವು ಯಾವಾಗ ಈ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬೇಕು, ಯಾಕೆ ಮಾಡಬೇಕು, ಏಕಾದಶಿ ಎಷ್ಟು ಮಹತ್ವವನ್ನು ಕೊಡುತ್ತೆ, ಹಾಗೆ ಪದ್ಮಪುರಾಣದಲ್ಲಿ ಹೇಳಿರುವ ಅಪರ ಏಕಾದಶಿಯ ಮಹಿಮೆ ಏನಾಗಿದೆ ತಿಳ್ಕೊಳ್ಳೋಣವಾ? ಹಾಗಾದರೆ ಪದ್ಮಪುರಾಣದಲ್ಲಿ ವಿಷ್ಣುವಿನ ಬಾಯಿಯಿಂದ ಹೇಳಲ್ಪಟ್ಟ ಒಂದು ಅಪರೂಪದ ಏಕಾದಶಿ ಇದಾಗಿದೆ. ಈ ಒಂದು ವ್ರತದ ಶಕ್ತಿ ಎಷ್ಟು ದೊಡ್ಡದು ಅಂದರೆ ಅನೇಕ ಜನ್ಮಗಳ ಪಾಪವನ್ನೂ ಕೂಡ ಕರಗಿಸಬಲ್ಲದು. ಅಪರ ಏಕಾದಶಿಯ ಕಥೆಯಿಂದ ನಾವು ಅಪರ ಏಕಾದಶಿಯ ಮಹತ್ವವನ್ನು ತಿಳ್ಕೊಳ್ಳೋಣ. ನಂತರ ಸಮಯ, ಹಾಗೆ ಹೇಗೆ ಯಾವೆಲ್ಲ ರೀತಿಯಲ್ಲಿ ಅದರ ಆಚರಣೆ ಇರುತ್ತೆ, ಯಾವ ವಸ್ತುವನ್ನು ತಿನ್ನಬಾರ್ದು, ಯಾವ ರೀತಿ ಉಪವಾಸವನ್ನು ಮಾಡಬೇಕು, ಎಲ್ಲದರ ವಿವರಣೆಯನ್ನು ನಾನು ಸಾಕಷ್ಟು ಏಕಾದಶಿಯ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ. ಈ ಸರಿ ಅದನ್ನು ಎಂಡಲ್ಲಿ ಹೇಳ್ತೀನಿ. ಮೊದಲು ಕಥೆಯನ್ನು ಪಾರಾಯಣ ಮಾಡಿಬಿಡೋಣ, ಅಂದರೆ ಕೇಳಿಬಿಡೋಣ. ಪದ್ಮಪುರಾಣದ ಪ್ರಕಾರ ಈ ಏಕಾದಶಿಯ ಬಗ್ಗೆ ಶ್ರೀಕೃಷ್ಣನು ಧರ್ಮರಾಜ ಯುಧಿಷ್ಠಿರನಿಗೆ ವಿವರಿಸ್ತಾ ಇದ್ದಾರೆ ಈ ರೀತಿಯಾಗಿ: ಓ ರಾಜನೇ, ಅಪರ ಏಕಾದಶಿ ಎಲ್ಲ ಪಾಪಗಳನ್ನು ನಾಶ ಮಾಡುವ ಅತ್ಯಂತ ಪವಿತ್ರ ವ್ರತವಾಗಿದೆ. ಈ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿದರೆ ಬ್ರಹ್ಮಹತ್ಯೆಯಂತಹ ಮಹಾಪಾಪವೂ ಕೂಡ ಕ್ಷಮೆಯಾಗುತ್ತದೆ. ಸುಳ್ಳು ಸಾಕ್ಷಿ ಹೇಳಿದ ಪಾಪವೂ ಕೂಡ ಕರಗುತ್ತದೆ. ಇತರರಿಗೆ ನೋವು ಕೊಟ್ಟ ದೋಷ ಕೂಡ ಕಡಿಮೆಯಾಗುತ್ತೆ. ಆತ್ಮಕ್ಕೆ ಶಾಂತಿ ದೊರೆಯುತ್ತೆ. ಪದ್ಮಪುರಾಣದಲ್ಲಿ ಇದನ್ನು ಪಾಪಗಳನ್ನು ಕರಗಿಸುವ ಅಗ್ನಿ ಎಂದು ವರ್ಣಿಸಲಾಗಿದೆ ಅಂತ ಹೇಳಿ ಯುಧಿಷ್ಠಿರನಿಗೆ ಶ್ರೀಕೃಷ್ಣನು ಹೇಳ್ತಾರೆ. ಪದ್ಮಪುರಾಣದಲ್ಲಿ ಹೇಳಿರುವ ಅಪರ ಏಕಾದಶಿಯ ಕಥೆ ಈ ರೀತಿ ಇದೆ. ಒಮ್ಮೆ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಕೇಳ್ತಾರೆ: ಪ್ರಭು, ಜ್ಯೇಷ್ಠ ಮಾಸದಲ್ಲಿ ಬರುವ ಏಕಾದಶಿಯ ಮಹತ್ವ ಏನು, ಅದನ್ನು ಆಚರಿಸಿದರೆ ಏನು ಫಲ ಸಿಗತ್ತೆ ಅಂತ ಹೇಳಿ. ಆಗ ಶ್ರೀಕೃಷ್ಣನು ಹೇಳ್ತಾರೆ, ಈ ಏಕಾದಶಿಯನ್ನು ಅಪರ ಏಕಾದಶಿ ಅಂತೇಳಿ ಕರೀತಾರೆ. ಇದು ಅನಂತ ಪುಣ್ಯವನ್ನು ತಂದುಕೊಡುತ್ತೆ. ಹಾಗೆ ಯಾರಾದರೂ ಜೀವನದಲ್ಲಿ ತಪ್ಪು ಮಾಡಿದರೂ ಪಶ್ಚಾತ್ತಾಪದಿಂದ ಈ ಏಕಾದಶಿಯನ್ನು ಆಚರಿಸಿದರೆ ವಿಷ್ಣುವಿನ ಕೃಪೆಯಿಂದ ಆತ್ಮಶುದ್ಧಿ ದೊರೆಯುತ್ತೆ. ಹಾಗೆ ಈ ಕಥೆಯ ಒಳಗಿನ ಆಧ್ಯಾತ್ಮಿಕ ಅರ್ಥ ಏನಂದರೆ, ಈ ಕತೆ ನಮಗೆ ಒಂದು ದೊಡ್ಡ ಸತ್ಯ ಹೇಳುತ್ತೆ: ದೇವರು ಶಿಕ್ಷೆ ಕೊಡುವವನಲ್ಲ, ಮನಸ್ಸಿನಿಂದ ಬದಲಾದವರನ್ನು ಪಶ್ಚಾತ್ತಾಪಪಟ್ಟು ಕ್ಷಮೆ ಯಾಚಿಸಿ ಸರಿಯಾದ ಉದ್ದೇಶದ ಕಡೆ ಹೋಗುವವರನ್ನು ಕಾಪಾಡ್ತಾರೆ ಅಂತೇಳಿ. ಅಪರ ಏಕಾದಶಿ ಒಂದು ಕೇವಲ ಉಪವಾಸ ಅಲ್ಲ, ಅದು ಆತ್ಮವನ್ನು ಶುದ್ಧಿಗೊಳಿಸುವ ದಿನ, ಮನಸ್ಸಿಗೆ ಬೆಳಕು ತುಂಬುವ ದಿನ, ವಿಷ್ಣುವಿನ ಕೃಪೆಗೆ ಹತ್ತಿರವಾಗುವ ಸಮಯವಾಗಿರುತ್ತೆ. ಈ ದಿನ ನೀವು ಯಾವ ರೀತಿ ಇದರ ಆಚರಣೆಯನ್ನು ಮಾಡಬೇಕು ಅಂದರೆ, ಎಂದಿನಂತೆ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಬೇಗನೆ ಎದ್ದು ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಶುಚಿರ್ಭೂತರಾಗಿ ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ದೇವರಿಗೆ ಯಾವ ರೀತಿ ದಿನನಿತ್ಯ ಪೂಜೆ ಮಾಡ್ತಿರೋ ಆ ರೀತಿ ಪೂಜೆ ಮಾಡಿ. ಆದರೆ ಇಲ್ಲಿ ತುಳಸಿಯನ್ನು ಮೊದಲೇ ನೀವು ಮುಂಚಿತವಾಗಿ ಕೊಯ್ದಿಟ್ಕೊಳ್ಬೇಕು. ಏಕಾದಶಿಯ ದಿನ ತುಳಸಿಯನ್ನು ಕೊಯ್ಯಬಾರ್ದು. ಯಾಕೆ ಅಂತ ನಾನು ಪದೇ ಪದೇ ಹೇಳಿದ್ದೀನಿ ನಿಮಗೆ ಸಾಕಷ್ಟು ವಿಡಿಯೋಗಳಲ್ಲಿ. ತುಳಸಿ ದೇವಿಯು ಕೂಡ ಅಂದರೆ ತುಳಸಿ ರಾಣಿಯು ಕೂಡ ಭಗವಂತನಾದ ಶ್ರೀ ವಿಷ್ಣುವಿನ ಇವತ್ತು ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಆ ದಿನ ಅವರಿಗೆ ನೋವನ್ನು ಕೊಡಬಾರ್ದು. ಆ ಉದ್ದೇಶಕ್ಕಾಗಿ ತುಳಸಿಯನ್ನು ಈ ದಿನ ಕೊಯ್ಯಬಾರ್ದು. ನಾವು ತುಳಸಿ ಕೊಯ್ಯೋದು ಮರ್ತು ಹೋಯಿತು. ತುಳಸಿ ನಮಗೆ ಬೇಕಿತ್ತಲ್ಲ, ಅಂದರೆ ಅದರ ಬುಡದಲ್ಲಿ ಎಲೆಗಳು ಉದಿರ್ತಾವಲ್ಲ, ಅದನ್ನು ತಗೊಂಡು ನೀವು ವಿಷ್ಣುವಿನ ಪೂಜೆಗೆ ಬಳಸ್ಕೊಳ್ಬೋದು ಈ ದಿನ. ಸ್ನೇಹಿತರೆ, ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಹೊಸದಾಗಿ ನೋಡೋರಿಗೆ ಅನುಕೂಲ ಆಗಲಿ ಅಂತೇಳಿ ಮತ್ತೆ ತಿಳಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ದಿನ ಏಕಾದಶಿಯ ದಿನ ನೀವು ತುಳಸಿ ಬೃಂದಾವನದ ಎದುರಿಗೆ 2 ತುಪ್ಪದ ದೀಪಗಳನ್ನು ಬೆಳಗಿಸೋದ್ರ ಮೂಲಕ ನಿಮ್ಮ ಜೀವನ ಬೆಳಗಿಸ್ತೀರಾ, ಮನೆಯಲ್ಲಿರುವ ಅಶಾಂತಿಯನ್ನು ದೂರ ಮಾಡ್ಕೊಳ್ತೀರಾ. ಅಷ್ಟರ ಮಟ್ಟಿಗೆ ಇದು ಪರಿಣಾಮಕಾರಿಯಾದ ಒಂದು ಅನುಭವವನ್ನು ನಿಮ್ಮ ಜೀವನಕ್ಕೆ ತುಂಬಿಸ್ತಾ ಹೋಗುತ್ತೆ. ಮಾಡೋ ಒಳ್ಳೆಯ ಉದ್ದೇಶದ ಕೆಲಸಗಳೆಲ್ಲವೂ ನಮ್ಮ ಜೀವನವನ್ನು ಸುಂದರ ಭವಿಷ್ಯಕ್ಕೆ ಕಾರಣವಾಗ್ತವೆ, ನೆನ್ಪಿಟ್ಕೊಳ್ಳಿ. ಹಾಗೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಒಂದು ಪೂಜೆ ಯಾವ ರೀತಿ ಇರುತ್ತೋ ಅದೇ ರೀತಿ ಮಾಡ್ಕೊಳ್ಳಿ. ತುಳಸಿಯನ್ನು ಅಂದರೆ ಒಂದು ನೈವೇದ್ಯವನ್ನು ಮಾಡಿ ಅದಕ್ಕೆ ತುಳಸಿಯನ್ನು ಹಾಕಿ ಭಗವಂತನಿಗೆ ಮಹಾಲಕ್ಷ್ಮೀ ನಾರಾಯಣರ ಸಮೇತವಾಗಿ ನೀವು ಒಂದು ಆಹ್ವಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಮನಸ್ಸಲ್ಲಿ ಫೋಟೋ ಇದ್ದರೆ ಸರಿ, ಫೋಟೋ ಇಲ್ಲ ಅಂದರೆ ಅವರು ಮನಸ್ಸಲ್ಲೇ ಇದ್ದಾರೆ ಅನ್ನೋ ರೀತಿಯಲ್ಲಿ ನಿಮ್ಮ ಹೃದಯದಲ್ಲೇ ಜಾಗ ಕೊಟ್ಟು ನೀವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬೇಕಾಗತ್ತೆ. ಉಪವಾಸ ಮಾಡಬೇಕು. ಹಾಗೆ ಇಲ್ಲಿ ಸಾತ್ವಿಕ ಆಹಾರವನ್ನು ತಗೊಳ್ಬೇಕು. ಮದ್ಯ ಮಾಂಸದ ಸೇವನೆಯನ್ನು ಮಾಡಬಾರ್ದು. ಹಾಗೆ ಕೆಟ್ಟದನ್ನು ಮಾತಾಡಬಾರ್ದು. ಕೆಟ್ಟ ಯೋಚನೆ ಬೇಡ. ವ್ಯರ್ಥವಾದ ಮಾತುಕತೆ, ಕಾಲಹರಣ ಮಾಡಬಾರ್ದು. ಹರಿನಾಮ ಸ್ಮರಣೆಯಲ್ಲಿ ಇವತ್ತಿನ ದಿನವನ್ನು ಕಳಿಬೇಕು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರ ಅನ್ನುವ ಮಂತ್ರವನ್ನು ನೀವು ಎಷ್ಟು ಜಪಿಸ್ತೀರೋ ಅಷ್ಟೇ ನಿಮ್ಮ ಜೀವನಕ್ಕೆ ಒಂದು ಸಕಾರಾತ್ಮಕವಾದ ಒಂದು ಊರ್ಜೆಗಳು ಸೇರ್ತಾ ಇರ್ತವೆ. ಹಾಗೆ ನಿಮ್ಮಲ್ಲಿರುವ ದೈಹಿಕ ಮಾನಸಿಕ ಚಂಚಲತೆಯ ನೋವಿನ ಭಾರ ದೂರವಾಗ್ತಾ ಹೋಗುತ್ತೆ. ಈ ರೀತಿಯಾಗಿರುತ್ತೆ. ಉಪವಾಸ ಮಾಡಿ, ಹಾಲು ಹಣ್ಣು ಸೇವನೆ ಮಾಡಿ, ಮಾತ್ರೆ ಮೆಡಿಸಿನ್ ತಗೊಳ್ಳೋದಿದೆ ಅಂದವರು ಖಂಡಿತವಾಗಿಯೂ ಶಾಬಕ್ಕಿ ಕಿಚಡಿ ಪಾಯಸ ಮಾಡಿಕೊಂಡು ತಿನ್ಬೋದು. ಹಾಲು ಹಣ್ಣು ಸೇವನೆ ಕೂಡ ಮಾಡ್ಬೋದು. ನಾನು ನಿರಾಹಾರವಾಗಿ ನೀರನ್ನು ಕುಡಿದೆ ಭಗವಂತನಿಗೆ ಸೇವೆ ಮಾಡ್ತೀನಿ, ಅಷ್ಟೊಂದು ಸಕ್ಷಮತೆ ನನಗಿದೆ, ಆ ಭಗವಂತ ಕರುಣಿಸಿದ್ದಾರೆ ಅಂದರೆ ಆ ರೀತಿ ಕೂಡ ನೀವು ಮಾಡಬಹುದು. ನಿಮ್ಮ
ಒಂದು ನಂಬಿಕೆಗೆ ಅನುಸಾರವಾಗಿ ತುಳಸಿಯನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಒಂದು ದಳವನ್ನಾದರೂ ಮಹಾಲಕ್ಷ್ಮಿಯ ಸ್ಮರಣೆಯೊಂದಿಗೆ ನಾರಾಯಣನ ಸ್ಮರಣೆ ಮಾಡಬೇಕು. ಇಲ್ಲಾಂದರೆ ಆ ಪೂಜೆ ಅಪೂರ್ಣ ಆಗುತ್ತೆ. ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ನಾರಾಯಣನ ಸ್ಮರಿಸದೆ ಮಾಡಬೇಕು. ಹಾಗೆ ಇವತ್ತು ಏಕಾದಶಿ ಇದೆ, ನಾರಾಯಣನ ಒಂದು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಲಕ್ಷ್ಮಿಯನ್ನು ಸ್ಮರಣೆ ಮಾಡಿಕೊಂಡೇ ನಾವು ಆ ವ್ರತದ ಆಚರಣೆಯನ್ನು ಮಾಡಬೇಕಾಗತ್ತೆ. ಇದೇ ಪೂರ್ಣ ಫಲವನ್ನು ನಿಮಗೆ ತಂದುಕೊಡುತ್ತೆ. ಯಾಕಂದರೆ ಒಬ್ಬರನ್ನ ಬಿಟ್ಟು ಅವರೊಬ್ಬರು ಇರೋದಿಲ್ಲ, ಹೊರತು ಅಲ್ವೇ ಅಲ್ವಾ. ಹಾಗಾಗಿ ನಾರಾಯಣನ ಮನದನ್ನೇ ಮಹಾಲಕ್ಷ್ಮಿಯ ಹೃದಯದಲ್ಲಿ ನೆಲೆಸಿರೋದು ಮಹಾವಿಷ್ಣು. ಹಾಗಾಗಿ ದಿನ ವಿಷ್ಣು ಸಹಸ್ರನಾಮ ಭಗವದ್ಗೀತೆಯ ಪಾರಾಯಣವನ್ನು ಮಾಡ್ಬೋದು. ಉಪವಾಸ ಮತ್ತು ದಾನ ಧರ್ಮವನ್ನು ಮಾಡಬೇಕು. ಕೈಲಾದರೆ ನೀರಿನ ದಾನ, ಯಾರಿಗಾದರೂ ನಿಸ್ಸಹಾಯಕರಿಗೆ ಅನ್ನದಾನ ಖಂಡಿತ ಮಾಡ್ಬೋದು. ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದ ಒಂದು ಸೇವೆಯ ದಾನವನ್ನು ಮಾಡ್ಬೋದು. ಅದು ಕೂಡ ನಿಮ್ಮ ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡಿಕೊಡುತ್ತೆ. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ವಿಭಿನ್ನವಾದ ಆಚರಣೆಗಳೊಂದಿಗೆ ಭಗವಂತನನ್ನು ಪೂಜಿಸಬೇಕು ಅಂತ ಏನಿಲ್ಲ. ಇನ್ನೊಬ್ಬರು ರೀತಿಯಲ್ಲಿ ನಾವು ಪೂಜಿಸಬೇಕು ಅಂತಲೂ ಏನಿಲ್ಲ. ಯಾರನ್ನೂ ಕೂಡ ಅನುಕರಣೆ ಮಾಡಲೇಬೇಕು ಅನ್ನೋದು ಏನಿಲ್ಲ. ನಿಮ್ಮ ಭಕ್ತಿ ಶಕ್ತಿಯಾನುಸಾರವಾಗಿ ಭಗವಂತನ ನಾಮಸ್ಮರಣೆಯೊಂದಿಗೆ ಒಂದು ತುಳಸಿ ದಳವನ್ನು ಅವರ ಪಾದಗಳಲ್ಲಿಟ್ಟು ನಿಷ್ಕಲ್ಮಶ ಭಾವದಿಂದ ಅವರಿಗೆ ಶರಣಾಗಿ ಪೂಜಿಸಿ ನೀವು ಯಥಾಭಕ್ತಿ ಯಥಾಶ್ರದ್ಧ ಯೋಗ್ಯತೆ ಅನುಸಾರವಾಗಿ ವ್ರತದ ಆಚರಣೆಯನ್ನು ಮಾಡಿದರೂ ಕೂಡ ಭಗವಂತನ ಕರುಣೆ ಪಾತ್ರಕ್ಕೆ ನೀವು ಪಾತ್ರರಾಗ್ತೀರಾ. ಅಂದರೆ ಇಲ್ಲಿ ಯಾರದ್ದೂ ಬಗ್ಗೆನೂ ಕೆಟ್ಟದಾಗಿ ಆಲೋಚನೆ ಮಾಡಬಾರ್ದು. ಗುರು ಹಿರಿಯರಲ್ಲಿ ವಿನಮ್ರವಾದ ನಡತೆಯೊಂದಿಗೆ ನೀವು ನಡ್ಕೊಳ್ಬೇಕು. ಹಾಗೆ ನಿಮ್ಮ ತಂದೆ ತಾಯಿಗೆ ಗೌರವ ಕೊಡಬೇಕು. ಹಾಗೆ ಯಾರಿಗೂ ಕೂಡ ಕೆಟ್ಟದನ್ನು ಬಯಸಬಾರ್ದು. ಎಷ್ಟಾಗುತ್ತೋ ಅಷ್ಟು ಈ ದಿನ ನೀವು ಒಳ್ಳೆಯದನ್ನೇ ಮಾಡಬೇಕು. ಕೋಪ, ಹಾಗೆ ಸುಳ್ಳು ಹೇಳೋದು, ಅಹಂಕಾರ, ಮಾಂಸಾಹಾರ ಇತದ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡೋದನ್ನು ಈ ದಿನ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಈ ಏಕಾದಶಿಯ ದಿನ ಒಂದು ಸತ್ಯವಾದ ಪ್ರಾರ್ಥನೆ, ಒಂದು ವಿಷ್ಣು ನಾಮಸ್ಮರಣೆ, ಒಂದು ಭಕ್ತಿಯ ಉಪವಾಸ ಜೀವನದ ಕತ್ತಲೆಯನ್ನು ಬೆಳಕಾಗಿಸುತ್ತೆ. ಈ ಅಪರ ಏಕಾದಶಿಯಲ್ಲಿ ಶ್ರೀಹರಿಯ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಕಥೆಯನ್ನು ಮೊದಲಿಗೆ ಕೇಳೋಣ ಅಂತ ಹೇಳಿ ಆ ಕಥೆಯ ವಿವರಣೆಯ ಜೊತೆ ನಾನು ಸಾಕಷ್ಟು ನಿಮಗೆ ಒಂದು ಏಕಾದಶಿ ಆಚರಣೆ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ, ಅದರ ಮಹತ್ವ ಕೂಡ ತಿಳಿಸಿದ್ದೀನಿ. ಹಾಗಾಗಿ ಸರಳವಾದ ಆಚರಣೆಯೊಂದಿಗೆ ಮಾಡಿ. ಏಕಾದಶಿಯ ಆಚರಣೆಯನ್ನು ಮಾಡಿದವರು ರಾತ್ರಿ ಕೂಡ ಅನ್ನ ಸೇವನೆಯನ್ನು ಮಾಡಬಾರ್ದು. ಮರುದಿನ ಒಂದು ಪಾರಾಯಣ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಭಗವಂತನಿಗೆ ಏನು ಒಂದು ನೈವೇದ್ಯ ಮಾಡ್ತಿರೋ ಅದನ್ನು ಮಾಡಿ ಆ ಸಮಯದಲ್ಲಿ ಒಂದು ದಾನ ಧರ್ಮವನ್ನು ಮಾಡಿಕೊಂಡು ನೀವು ಊಟವನ್ನು ಮಾಡಬಹುದು. ಇಂಥದ್ದೇ ಸೂತಕ ಇದ್ರೂ ಕೂಡ ಏಕಾದಶಿ ದಿನ ನೀವು ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ, ಆ ಹರಿಯನ್ನು ಸ್ಮರಣೆ ಮಾಡಿಕೊಂಡು ಮನದಲ್ಲೇ ನೀವು ಉಪವಾಸವನ್ನು ಮಾಡ್ಬೋದು. ಅಂದರೆ ಯಾವ ರೀತಿ ಅಂದರೆ ನೀವು ದೇವರಿಗೆ ಹೂ ಕಟ್ಕೊಡೋದು, ಅಂದರೆ ಡೇಟ್ ಆದಾಗ ಇಲ್ಲ ಯಾವುದೋ ರೀತಿಯಲ್ಲಿ ಒಂದು ಸೂತಕ ಬಂದಿದೆಯಪ್ಪ ನಿಮ್ಮ ಮನೆಯಲ್ಲಿ, ದೇವರ ದೀಪವನ್ನು ಬೆಳಗಬಾರ್ದು, ದೇವರಿಗೆ ಸಂಬಂಧಪಟ್ಟ ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಡಿ. ನೈವೇದ್ಯವನ್ನು ಕೂಡ ಮಾಡೋದು ಬೇಡ, ಏನೂ ಬೇಡ. ಆದರೆ ಆ ದಿನ ಹರಿನಾಮಸ್ಮರಣೆ ನಾನು ಹೇಳಿದ್ದೀನಲ್ಲ, ಆ ನಾಮಸ್ಮರಣೆ ಮಾಡ್ಕೊಳ್ತಾ ನೀವು ಭಗವಂತನನ್ನು ಸ್ಮರಣೆ ಮಾಡ್ಕೊಳ್ತಾ ಆ ದಿನ ಉಪವಾಸ ಇದ್ದು ನೀವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ಬೋದು. ಏಕಾದಶಿ ಆಚರಣೆಗೆ ಯಾವುದೇ ರೀತಿ ಸೂತಕ ಅಡ್ಡಿ ಬರೋದಿಲ್ಲ. ಹಾಗಾಗಿ ಖಂಡಿತ ನೀವು ಮಾಡ್ಬೋದು. ಪಾರಾಯಣ ಸಮಯದಲ್ಲಿ ಕಥೆಯನ್ನು ಓದಬೇಕು, ಕೇಳಬೇಕಾಗಿರುತ್ತೆ. ಹಾಗಾಗಿ ಆ ಕಥೆಯನ್ನು ನಾನು ಇಲ್ಲೇ ನಿಮಗೆ ಕೊನೆಯದಾಗಿ ತಿಳಿಸ್ತಾ ಇದ್ದೀನಿ. ಈ ಕಥೆಯನ್ನು ನಿಮಗೆ ಓದಲಿಕ್ಕಾದರೆ ನಿಮ್ಮ ಹತ್ರ ಕಥೆ ಇದ್ದರೆ ಓದಿ, ಇಲ್ಲಾಂದರೆ ಈ ವಿಡಿಯೋನೇ ಕೊನೆಯದಾಗಿ ಒಂದು ಪಾಸ್ಟ್ ಮಾಡಿ ಕೊನೆಯದಾಗಿ ಈ ಕಥೆಯನ್ನು ಹಾಕ್ಕೊಂಡು ಕೇಳಿಸ್ಕೊಂಡು ಪಾರಾಯಣ ಮುಗಿಸ್ಕೊಳ್ರಿ. ಪುರಾತನ ಕಾಲದಲ್ಲಿ ಮಹಿಧ್ವಜ ಎಂಬ ಒಬ್ಬ ಧರ್ಮಾತ್ಮ ರಾಜನಿರ್ತಾನೆ. ಅವನು ತುಂಬ ಒಳ್ಳೆಯವನಾಗಿರ್ತಾನೆ, ಜನರಿಗೆ ಸಹಾಯ ಮಾಡ್ತಾ ಇರ್ತಾನೆ, ಧರ್ಮದ ಮಾರ್ಗದಲ್ಲಿ ನಡೀತಾ ಇರ್ತಾನೆ. ಆದರೆ ಅವನ ತಮ್ಮ ವಜ್ರಧ್ವಜನಿಗೆ ಅಸೂಯೆ ಇರುತ್ತೆ. ಎಲ್ಲರೂ ನನ್ನ ಅಣ್ಣನನ್ನೇ ಯಾಕೆ ಗೌರವಿಸ್ತಾರೆ, ಬೆಲೆ ಕೊಡ್ತಾರೆ ಎಂಬ ದ್ವೇಷ ಅವನ ಮನಸ್ಸಿನಲ್ಲಿ ಬೆಳೀತಾ ಹೋಗುತ್ತೆ. ಒಂದು ರಾತ್ರಿ ವಜ್ರಧ್ವಜನು ತನ್ನ ಅಣ್ಣನನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಕೊಂದು ಬಿಡ್ತಾನೆ. ನಂತರ ಒಂದು ಮರದ ಕೆಳಗೆ ಅವನ ದೇಹವನ್ನು ಹೂತ್ಬಿಡ್ತಾನೆ. ಆತ್ಮದ ನೋವು, ಅನ್ಯಾಯಕ್ಕಾಗಿ ಸತ್ತ ಮಹಿಧ್ವಜನ ಆತ್ಮಕ್ಕೆ ಶಾಂತಿ ಸಿಗೋದೇ ಇಲ್ಲ. ಅವನು ಪ್ರೇತಾತ್ಮನಾಗಿ ಕಾಡಿನಲ್ಲಿ ಅಲೆಯತೊಡಗ್ತಾನೆ. ಅಲ್ಲಿ ಹೋಗುವ ಜನರು ವಿಚಿತ್ರ ಶಬ್ದಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾರೆ. ಭಯದಿಂದ ಆ ದಾರಿಯನ್ನೇ ತಪ್ಪಿಸ್ತಾ ಇರ್ತಾರೆ. ಮಹರ್ಷಿಯ ಆಗಮನವಾಗುತ್ತೆ. ಒಂದು ದಿನ ಆ ಕಾಡಿಗೆ ಒಬ್ಬ ಮಹರ್ಷಿಗಳು ಬರ್ತಾರೆ. ತಮ್ಮ ದಿವ್ಯ ದೃಷ್ಟಿಯಿಂದ ಅವರು ಆ ಆತ್ಮದ ಕಷ್ಟವನ್ನು ಅರ್ಥಕೊಳ್ತಾರೆ. ಆ ಆತ್ಮ ಕಣ್ಣೀರಿನಿಂದ ಅವರ ಹತ್ರ ಒಂದು ತನ್ನ ಈ ದುಃಖವನ್ನು ಅಳಲನ್ನು ತೋಡ್ಕೊಳ್ಳುತ್ತೆ. ಮಹರ್ಷಿಗಳೇ, ನನಗೆ ಮುಕ್ತಿ ಬೇಕು, ನನ್ನ ನೋವಿನಿಂದ ನನ್ನನ್ನು ಬಿಡಿಸಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಮಹರ್ಷಿಗಳಿಗೆ ಕರುಣೆ ಬರುತ್ತೆ. ಗುರುವೇ ತಾನೇ ಕರುಣೆಯನ್ನು ತೋರಿಸೋದು. ಆ ಗುರುವಿಗೆ ಕರುಣೆ ಬರುತ್ತೆ. ಆ ಮಹರ್ಷಿಗಳು ಭಕ್ತಿಯಿಂದ ಅಪರ ಏಕಾದಶಿ ವ್ರತ ಬರ್ತಾ ಇದೆ, ಅದನ್ನು ಆಚರಣೆ ಮಾಡು. ಅವರು ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸಿ ಈ ವ್ರತದ ಪುಣ್ಯವನ್ನು ಈ ನೋವಿನ ಆತ್ಮಕ್ಕೆ ಅರ್ಪಿಸ್ತೇನೆ ಅಂತ ಹೇಳ್ತಾರೆ. ಅದೇ ಕ್ಷಣದಲ್ಲಿ ಆ ಪ್ರೇತಾತ್ಮದ ಬಂಧನ ಮುರಿದು ಹೋಗುತ್ತೆ. ಅವರಿಗೆ ದಿವ್ಯ ರೂಪ ದೊರೆಯುತ್ತೆ. ಆಕಾಶದಿಂದ ದೈವಿಕ ವಿಮಾನ ಬಂದು ಅವನ ಆತ್ಮವನ್ನು ವಿಷ್ಣು ಲೋಕಕ್ಕೆ ಕರೆದೊಯ್ಯುತ್ತೆ. ಈ ಕಥೆಯ ಸಂದೇಶ ಏನು ಕೊಡುತ್ತೆ ಗೊತ್ತಾ ನಮಗೆ?
ದೇವರ ಕೃಪೆ ಅಪಾರ. ಭಕ್ತಿಯಿಂದ ಮಾಡಿದ ವ್ರತ ವ್ಯರ್ಥ ಆಗೋದಿಲ್ಲ. ನಿಜವಾದ ಪ್ರಾರ್ಥನೆ ಆತ್ಮಕ್ಕೂ ಶಾಂತಿ ಕೊಡುತ್ತೆ, ಹಾಗೆ ಜೀವನಕ್ಕೂ ಸುಂದರವಾದ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೂ ಸಹಾಯ ಮಾಡುತ್ತೆ. ಅಪರ ಏಕಾದಶಿ ಕೇವಲ ಉಪವಾಸ ಅಲ್ಲ, ಅದು ಆತ್ಮಶುದ್ಧಿಯ ದಿನ, ಪಾಪ ಕರಗಿಸುವ ದೈವಿಕ ಅವಕಾಶ, ವಿಷ್ಣುವಿನ ಕೃಪೆ ಪಡುವ ಪವಿತ್ರ ಸಮಯವಾಗಿರುತ್ತೆ. ಏಕಾದಶಿಯ ಆಚರಣೆಯನ್ನು ಯಾರಾದರೂ ನೋವಿನಲ್ಲಿರ್ತಾರೆ, ಇಲ್ಲ ಯಾರಿಗಾದರೂ ಏನಾದರೂ ಬೇಕಾಗಿರುತ್ತೆ, ಮದುವೆ ಆಗದೆ ಇರಲ್ಲ, ಸಂತಾನ ಆಗದೆ ಇರೋಲ್ಲ, ಇಂಥದ್ದು ಏನೋ ಒಂದು ಸಮಸ್ಯೆಯಿಂದ ನರಳುತ್ತಾ ಇರ್ತಾರೆ. ನಿಮ್ಮದೇ ಮಕ್ಕಳಾಗಿರ್ಬೋದು, ಇಲ್ಲ ಯಾವುದೇ ರೀತಿ ಒಂದು ಸಂಬಂಧ, ಸ್ನೇಹಿತ, ಯಾವುದೇ ರೀತಿ ಆಗಿರ್ಬೋದು, ಅವರು ನರಳಾಡ್ತಾ ಇದ್ದಾರೆ ಅಂದರೆ ಅವರ ಪರವಾಗಿ ನಾನು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ಅವರಿಗೆ ಅದರಿಂದ ಏನಾದರೂ ಒಳ್ಳೆಯದಾಗುತ್ತೆ ಅಂದರೆ ಖಂಡಿತ ಆಗುತ್ತೆ. ನಿಷ್ಕಲ್ಮಶ ಭಾವದಿಂದ ನೀವು ಯೋಚಿಸ್ತಾ ಇರೋದೇ ದೊಡ್ಡದು ಅಲ್ವಾ. ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು ಅನ್ನುವ ಉದ್ದೇಶನೇ ಒಳ್ಳೆಯದು. ನೀವು ಆ ಉದ್ದೇಶವನ್ನು ಹೊಂದಿದ್ದೀರಾ ಅಂದರೆ ಅವ್ರಿಗೆ ಏನು ಕೊಡ್ತೀರೋ ಅದರ 10ರಷ್ಟು ಫಲ ನಿಮಗೆ ಭಗವಂತ ಮರಳಿ ಕೊಡ್ತಾರೆ. ಹಾಗಾಗಿ ಈ ರೀತಿ ಕೂಡ ನೀವು ಮಾಡ್ಬೋದು. ಸರಳವಾಗಿ ನಾನು ಎಷ್ಟು ನಿಮಗೆ ಮನ ಮುಟ್ಟಬೇಕೋ ಅಷ್ಟ ರೀತಿಯಲ್ಲಿ ನಾನು ಏಕಾದಶಿಯ ವಿವರಣೆಯನ್ನು ಕೊಟ್ಟಿದ್ದೀನಿ. ಖಂಡಿತ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ, ಯಾರಿಗಾದರೂ ಶೇರ್ ಮಾಡೋಕ್ಕೆ ಇದು ಉತ್ತಮವಾಗಿದೆ ಅಂತ ಹೇಳಿ ಅನಿಸಿದರೆ ಖಂಡಿತ ಶೇರ್ ಮಾಡಿ, ಇನ್ನೊಬ್ಬರಿಗೆ ಉಪಕಾರ ಮಾಡಿ. ಆ ಕೃತಜ್ಞತೆಯ ಭಾವ ನಿಮ್ಮ ಜೀವನವನ್ನು ಸಂರಕ್ಷಿಸಲ್ಪಡುತ್ತೆ. ಆದರೆ ಏಕಾದಶಿಯ ಆಚರಣೆನ ಯಾವ ದಿನ ಶುರು ಮಾಡಬೇಕು, ಏಕಾದಶಿಯ ತಿಥಿ ಯಾವಾಗ ಆರಂಭ ಆಗುತ್ತೆ, ಯಾವಾಗ ಅಂತ್ಯ ಆಗುತ್ತೆ ಅಂತ ತಿಳಿಸ್ತಿದ್ದೀನಿ. 2026 ಮೇ ತಿಂಗಳ 13ನೇ ತಾರೀಕು ಬುಧವಾರ ಸೂರ್ಯೋದಯದ ಲೆಕ್ಕಾಚಾರಕ್ಕೆ ನಾವು ಏಕಾದಶಿ ಆಚರಣೆಯನ್ನು ಮಾಡಬೇಕಾಗತ್ತೆ. ಆದರೆ ಮೇ ತಿಂಗಳ 12ನೇ ತಾರೀಕು ಮಂಗಳವಾರ 2:52 ಏಕಾದಶಿಯ ತಿಥಿಯ ಪ್ರಾರಂಭವಾಗುತ್ತೆ. ಇದರ ಅಂತ್ಯ ಯಾವಾಗ ಆಗುತ್ತೆ ಅಂದರೆ 13ನೇ ತಾರೀಕು 1:29 ಅಂದರೆ ಬುಧವಾರ ಮಧ್ಯಾಹ್ನ ಆಗಿರುತ್ತೆ. ಹಾಗೆ ಪಾರಾಯಣ ಸಮಯ ಗುರುವಾರ ಮೇ 14ನೇ ತಾರೀಕು ಗುರುವಾರ ಬೆಳಗ್ಗೆ 5:31 10:05 ಒಳಗೆ ಪಾರಾಯಣ ಸಮಯ ಇರುತ್ತೆ. ಈ ಸಮಯದಲ್ಲಿ ಪೂಜೆ, ನೈವೇದ್ಯ, ಉಪವಾಸ ಹಾಗೆ ದಾನ ಧರ್ಮದ ಸೇವೆಯನ್ನು ಮಾಡಿ ಮುಗಿಸ್ಕೊಳ್ಳಿ. ಉಪವಾಸ ಕೂಡ ಇದೇ ಸಮಯದಲ್ಲಿ ನೀವು ಬಿಡಬೇಕಾಗತ್ತೆ. 10:05 ಒಳಗೆ ಉಪವಾಸವನ್ನು ಕೂಡ ಕೈ ಬಿಡಬೇಕಾಗತ್ತೆ. ಇದು ಏಕಾದಶಿ ಅಂದರೆ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವ ಒಂದು ಅಪರ ಏಕಾದಶಿಯ ಸಂಪೂರ್ಣವಾದ ವಿವರಣೆಯಾಗಿದೆ ಸ್ನೇಹಿತರೆ. ಇನ್ನೊಂದು ಇಂಥದ್ದೇ ಒಂದು ಅದ್ಭುತವಾದ ಒಂದು ಸಂದೇಶವನ್ನು ಹೊತ್ತು ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.